ಇವತ್ತಿನಿಂದ ನನ್ನ ಮಾತುಗಳನ್ನು ಬದಲಾಯಿಸ್ತೇನೆ. ದೇವ್ರ ವಾಕ್ಯ ಏನು ಹೇಳುತ್ತೆ ನಿನ್ನ ವಿಷಯದಲ್ಲಿ ಅದನ್ನೇ ಹೇಳ್ರಿ. ಇನ್ನೊಬ್ಬರ ವಿಷಯದಲ್ಲಿ ಸಹ, ಮಕ್ಕಳ ವಿಷಯದಲ್ಲಿ ನಾವೇನು ಹೇಳ್ತೇವೆ, ಅಯ್ಯೋ ಇದೊಂದು ಹುಟ್ಟಿದೆ, ಏನು ಮಾಡೋದು, ದೇವ್ರು ಕೊಟ್ಟವ್ರೆ, ಹುಟ್ಟಿದೆ, ಯಾರು ಕೊಟ್ಟವ್ರೆ, ಇದು ಪ್ರಯೋಜನ ಏನು ಪ್ರಯೋಜನ ಇಲ್ಲ, ಇದೊಂದು ದಡ್ಡಿ ಅಂದರೆ ದಡ್ಡಿ, ಓಕೆ, ಏನು ಮಾಡೋದು, ನಮ್ಮ ಹಣೆ ಬರ. ಇದೆಲ್ಲ ದೇವರ ವಾಕ್ಯ ಹೇಳುವ ಮಾತುಗಳು ಅಥವಾ ಸೈತಾನ ಮಾತುಗಳು? ಸೈತಾನ ಮಾತುಗಳು. ನೋಡ್ರಿ, ಜಗತ್ತಲ್ಲಿ ಎರಡೇ ಲ್ಯಾಂಗ್ವೇಜ್ ಇರೋದು, ಒಂದು ದೇವರ ಭಾಷೆ, ಇನ್ನೊಂದು ಸೈತಾನ್ ಭಾಷೆ. ಈ ವಾಕ್ಯಕ್ಕೆ ವಿರುದ್ಧವಾದದ್ದೆಲ್ಲ ಸೈತಾನ್ ಭಾಷೆ. ಅದು ಇಂಗ್ಲೀಷ್ ಆದರೂ ಇರ್ಬೋದು, ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಇರ್ಬೋದು. ದೇವರ ವಾಕ್ಯಕ್ಕೆ ವಿರುದ್ಧವಾದ ಭಾಷೆ ನೀವು ಮಾತಾಡಿದರೆ ನರಕ ನಿಮ್ಮ ಜೀವನದಲ್ಲಿ. ದೇವರ ಭಾಷೆ ನಾವು ಮಾತಾಡ್ತಾ ಇದ್ದರೆ ಸ್ವರ್ಗ ನಮ್ಮ ಜೀವನದಲ್ಲಿ. ಹಲ್ಲೆಲೂಯಾ. ದೇವರು ಹೇಳಿರುವ ಸಂಗತಿಗಳನ್ನೇ ನೀವು ಮಾತಾಡ್ತಾ ಇದ್ದರೆ ವಾತಾವರಣ ಬದಲಾವಣೆ ಆಗುತ್ತೆ. ಆಮೆನ್. ನಿಮ್ಮ ಮನೆ ವಾತಾವರಣ ಬದಲಾವಣೆ ಆಗಬೇಕಾ? ಮಕ್ಕಳ ವಿಷಯದಲ್ಲಿ ಮಾತಾಡಬೇಕಾದ್ರೆ, ಅಯ್ಯೋ ನಿನ್ನನ್ನು ಹೆತ್ತು ನಾವು ಏನು, ನಮ್ಮ ಹಣೆ ಬರ, ನೀನು ನಮ್ಮ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತಾ? ಏನು ಹೇಳ್ತೀವಿ ನಾವು? ಹುಟ್ಟಿದೀಯಾ? ನಮ್ಮ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತಾ? ಮಕ್ಕಳಿಗೆ ನಾವು ಮಾತಾಡೋದು. ಓಕೆ ಪ್ರಿಯರೇ, ಹಾಗಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ. ನಾವೇನು ಹೇಳೋ ಅಂದರೆ, ಈ ಮಗನನ್ನು ಈ ಮಗಳನ್ನು ದೇವರು ಕೊಟ್ಟಿದ್ದಾರೆ, ದೇವರು ಬದಲಾಯಿಸ್ತಾರೆ.